ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು ಅವರೇ ಹಾಂ ಮೇಡಮ್ ಅವರೇ. ಏನು ಮೇಡಮ್ ಅವರೇ? ಸಿದ್ದು ಅವರೇ, ನಾನೀಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಇಲ್ಲಾಂದರೆ ವ್ರತನ ಮಧ್ಯದಲ್ಲೇ ಬಿಟ್ಟಂಗೆ ಆಗ್ಬಿಡುತ್ತೆ. ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಹಾಂ ಮೇಡಮ್ ಅವರೇ, ಇಂಥ ಟೈಮಲ್ಲಿ ನಿಮ್ಮ ಎಲ್ಗೂ ಹೋಗೋದು ಒಳ್ಳೇದಲ್ಲ. ನಿಮ್ಮ ಮನೇಲಿ ಆರಾಮಾಗಿರಿ. ಅಲ್ಲ ಸಿದ್ದು ಅವರೇ, ಈ ವ್ರತ ಮಾಡೋದ್ರಿಂದ ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತಂತೆ. ಅದಕ್ಕೋಸ್ಕರನಾದರೂ ನಾನು ಹೋಗಲೇಬೇಕು. ಮೇಡಮ್ ಅವರೇ, ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ಇದೆಲ್ಲ ಯಾಕೆ ಬೇಕು ಹೇಳಿ? ಅದರಲ್ಲೂ ಉರುಳು ಸೇವೆ ಮಾಡಲೇಬಾರ್ದು. ದಯವಿಟ್ಟು ನನ್ನ ಮಾತು ಕೇಳಿ, ಮನೇಲಿ ಇರಿ. ಅಲ್ಲ ಸಿದ್ದು ಅವರೇ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಮುಗಿಸ್ಬಿಡ್ತೀನಿ. ಯಾವಳಮ್ಮ ಇವಳು? ಹೊಟ್ಟೆಲ್ಲ ಒಂದೊಂದು ಇಟ್ಕೊಂಡು ಪೂಜೆ ವ್ರತ ಮಾಡ್ತೀನಿ ಅಂತ ನೋಳು. ಬುದ್ಧಿ ಇದೆಯಾ ಇಲ್ವಾ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಅಲ್ಲ ಅಜ್ಜಿ, ವ್ರತ ಹೀಗೆ ಮಧ್ಯದಲ್ಲಿ ಬಿಟ್ಬಿಟ್ರೆ? ನಾನು ಹೇಳ್ತಾ ಇಲ್ವಾ, ಯಾವುದು ಬೇಡ. ಹೆಣ್ಣು ಹೊಟ್ಟೆಲ್ ಮಗ ಇಟ್ಕೊಂಡು ಯಾವ ಪೂಜೆ ವ್ರತನೂ ಮಾಡ್ಕೂಡ್ದು. ಮನೇಲೆ ಪೂಜೆ ಮಾಡು, ಎಲ್ಲೂ ಹೋಗೋದು ಬೇಡ. ಅತ್ತೆ, ಅಜ್ಜಿನೂ ವ್ರತ ಮಾಡಬೇಡ ಅಂತಿದ್ದಾರೆ. ಸಿದ್ದು ಅವರು ಹಾಗೆ ಹೇಳ್ತಿದ್ದಾರೆ. ನಾನೀಗ ವ್ರತ ನಿಲ್ಲಿಸ್ಬಿಟ್ರೆ ನಿಮಗೆ ಬೇಜಾರಾಗಲ್ಲ ತಾನೆ? ಅತ್ತೆ ಹೇಳಿದ್ಮೇಲೆ ಮುಗೀತು. ಈ ಮನೆಯಲ್ಲಿ ಅವ್ರು ಹೇಳಿದ್ದೇ ನಡಿಬೇಕು. ನೀನೇನು ವ್ರತ ಮುಂದುವರ್ಸೋದು ಬೇಡ. ಅತ್ತೆ, ಏನತ್ತೆ ಹೀಗಾಗೋಯ್ತು? ಎಲ್ಲ ನಿನ್ನಿಂದಾನೆ. ನಾನೇನತ್ತೆ ಮಾಡಿದೆ? ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಉಪಾಯ ಮಾಡಿದೆ. ನೋಡಿ ಈಗ ಏನಾಗ್ತಿದೆ ಅಂತ. ಯಾವುದೇ ವಿಷಯ ಆಗಲಿ ಬೇಡ ಬೇಡ ಅಂದಷ್ಟು ಅವ್ರ ಮನಸ್ಸು ಬೇಕು ಬೇಕು ಅನ್ಸತ್ತಂತೆ. ಹಾಗಾಗಿದೆ ಇವ್ರ ವಿಷಯದಲ್ಲಿ. ಏನತ್ತೆ ಹೀಗೆ ಮಾತಾಡ್ತಾ ಇದ್ದೀರಾ? ಇದನ್ನೆಲ್ಲ ನಾನೇ ನನಗೋಸ್ಕರ ಅಂತ ಮಾಡ್ಕೊಂಡ. ನೀವೇ ತಾನೇ ಆಸೆ ಪಟ್ಟಿದ್ದು ಇವಳನ್ನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಓಡಿಸ್ಬೇಕು, ಸಿದ್ದುಗೆ ನೀವು ಇಷ್ಟಪಡೋಂಥ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ. ನಿಮಗೋಸ್ಕರ ಅಲ್ವಾ ತಾನೇ ಇಷ್ಟೆಲ್ಲ ಮಾಡಿದ್ದು? ಈಗ ನೋಡಿದ್ರೆ ನನ್ನ ಮೇಲೆ ಹಾಕ್ತಿದ್ದೀರಾ. ನೀಲು, ನಮ್ಮ ಸಿದ್ದು ಯಾಕೆ ಹೀಗಾದ ಅನ್ನೋ ನೋವಲ್ಲಿ ಹೀಗೆಲ್ಲ ಹೇಳ್ದೆ ಕಣೆ. ನಿನ್ನ ಮೇಲೆ ಕೋಪದಿಂದಲ್ಲ. ಹೊಲಿ ಥರ ಇದ್ದ ನನ್ನ ಮಗ ಈಗ ನೋಡು ಹೇಗಾಗ್ಬಿಟ್ಟಿದ್ದಾನೆ ಅಂತ. ಇನ್ನೇನಾದರೂ ಅವಳ ಹೊಟ್ಟೆಲಿ ಮಗು ಹುಟ್ಬಿಟ್ರೆ ಮನೇಲಿರೋರೆಲ್ಲ ಸೇರಿ ಅವಳ ಅಟ್ಟದಲ್ಲಿ ಕೂರಿಸ್ಬಿಡ್ತಾರೆ. ಹಾಗೆ ನೋಡಿದ್ರೆ ನಾವಿಬ್ಬರೇ ಒಂಟಿಯಾಗ್ಬಿಡ್ತೀವಿ. ನೀಲು, ಇಲ್ಲ ಅತ್ತೆ, ಇದನ್ನೆಲ್ಲ ಹೇಗಾದರೂ ಮಾಡಿ ತಡಿಲೇಬೇಕು. ಏನು ಮಾಡೋದೋ ಏನೋ, ಇವಳಂತೂ ನಮ್ಮನ್ನು ಮುಳುಗಿಸ್ಬಿಟ್ಲು. ಏನು ಒಳ್ಳೆ ಇಂಜಿನ್ ಇಲ್ದಿರೋ ರೈಲ್ ಥರ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರ? ಏನಾಯ್ತು? ನಿನಗೆ ನನ್ನನ್ನು ಅಯ್ಯೋ ಅನ್ಸಿದ್ರೆ ಸಮಾಧಾನನೇ ಇಲ್ಲ ಅಲ್ವಾ? ಇದೊಳ್ಳೆ ಕಥೆ ಆಯ್ತು. ನಾನೆಲ್ಲರೇ ಅಯ್ಯೋ ಅನ್ಸಿದೆ ನಿಮ್ಮನ್ನ? ಏನೋ ಟೆನ್ಷನಲ್ಲಿ ಓಡಾಡ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳಿದ್ನಪ್ಪ. ಅದು ನಿನಗೆ ಅರ್ಥ ಆಗಲ್ಲ ಕಣೆ, ಸುಮ್ಮನೆ ಇರೆ. ಹೌದೌದು, ನೀವೀಗ ನನಗೆ ಭಗವದ್ಗೀತೆ ಬೋಧನೆ ಮಾಡಬೇಕು, ಅದು ನಂಗೆ ಅರ್ಥ ಆಗಲ್ಲ. ಹೇಳೋ ಥರ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಅದೇನು ಅಂತ ಹೇಳಿ. ನನ್ನ ಟೆನ್ಷನ್ ನನಗೆ. ನಿನ್ನ ಪಾಡಿಗೆ ನೀನು ಹೋಗೆ, ಕೆಲಸ ಮಾಡ್ಕೋಗೆ. ಅಲ್ಲ ರೀ, ನೀವಿಲ್ಲಿ ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ಓಡಾಡ್ತಾ ಇದ್ರೆ ನನಗೆ ಹೋಗಿ ಕೆಲಸ ಮಾಡೋಕ್ಕೆ ಮನಸ್ಸು ಬರುತ್ತಾ? ಏನಾಯ್ತು ಅಂತ ಹೇಳಿ. ಅದು ಈ 5 ಲಕ್ಷ ಒಂದು 2 ದಿವಸದಲ್ಲಿ ಸಿಗುತ್ತೆ. ಅದಕ್ಕೆ ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಏನು 5 ಲಕ್ಷನಾ? ಹಾಂ. ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ರೀ? ಅಯ್ಯೋ, ಎಲ್ಲಿದ್ದಾನ ಬರುತ್ತೆ ಕಣೆ. ನಿನಗೆ ಯಾಕೆ ಅದಲ್ಲ? ಸ್ವಲ್ಪ ದಿನದಲ್ಲಿ ನಾನು ಕುಬೇರ ಹಾಕ್ತೀನಿ. ಇದು ಸ್ಯಾಂಪಲ್ ಅಷ್ಟೇ ರೀ. ನಿಜ ಹೇಳಿ, 5 ಲಕ್ಷ ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ? ಅಯ್ಯೋ, ಎಲ್ಲಿದ್ದಾನ ಬರುತ್ತೆ ಕಣೆ. ನಿನಗೆ ಯಾಕೆ ಅದಲ್ಲ? ಆ ದುಡ್ಡನ್ನು ಏನು ಮಾಡ್ಬೋದು ಅಂತ ಯೋಚನೆ ಮಾಡು ಸಾಕು. ರೀ, ನೀವು ಆಡ್ತಾ ಇರೋದನ್ನು ನೋಡಿದ್ರೆ ಯಾವುದೋ ಬೇಡದೇ ಇರೋ ಕೆಲಸಕ್ಕೆ ಕೈ ಹಾಕಿರೋ ಹಾಗಿದೆ. ದಯವಿಟ್ಟು ಹಾಗೆ ಮಾಡಬೇಡಿ. ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ, ಅದಕ್ಕೂ ಕಲ್ಲು ಹಾಕೋಬೇಡಿ. ಇವಳೊಬ್ಳು ಯಾವುದಾದ್ರು ಒಳ್ಳೆ ಕೆಲಸಕ್ಕೆ ಹೋದರೆ ಒಳ್ಳೆ ಬೆಕ್ಕಿನ ಥರ ಅಡ್ಡ ಬರ್ತಾಳೆ. ನೋಡೆ, ನಾನು ಒಳ್ಳೆ ಕೆಲಸನೇ ಮಾಡ್ತಿರೋದು.
ನೋಡ್ತಾ ಇರೋ, ಒಂದಲ್ಲ ಒಂದು ದಿವಸ ಆ ತಿರುಪತಿ ತಿಮ್ಮಪ್ಪಂಗೆ ಸಾಲ ಕೊಡೋ ಮಟ್ಟಕ್ಕೆ ಬೆಳಿತೀನಿ, ಗೊತ್ತಾಯ್ತಾ? ಅರ್ಥ ಆಯಿತು. ಜೊತೆಗೆ ನಿಮಗೆ ತಲೆ ಪೂರ್ತಿ ಕೆಟ್ಟೋಗಿದೆ ಅಂತಲೂ ಅರ್ಥ ಆಯಿತು. ತಿರುಪತಿ ತಿಮ್ಮಪ್ಪಂಗೆ ಸಾಲ ಕೊಡ್ತಾರೆ, ಇನ್ನೂ ಈ ಕಣ್ಣಿಂದ ಅದು ಏನೇನು ನೋಡಬೇಕು. ಓಡಾಡ್ಕೊಳ್ಳಿ, ಪಾಲ ಸುಟ್ಟಿರಬೇಕಿಂತ. ಎಲ್ಲಿ ಹೋಗ್ತಾನೋ, ಒಂಚೂರು ಸೀರಿಯಸ್ನೆಸ್ಸೇ ಇಲ್ಲ. ಇಲ್ಲ ಕಣ, ಅದಕ್ಕೆ ಅಂತಾನೆ ಬಂದೆ. ಮಾಡ್ತೀನಿ, ನಿಮಿಷ ಫೋನ್ ಮಾಡ್ತೀನಿ. ಹಾಂ, ಎಲ್ಲಿ ಹೋಗಿದ್ದೆ? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಅದು ಫ್ರೆಂಡ್ಸ್ ಸಿಕ್ಕಿದ್ರು. ಫ್ರೆಂಡ್ಸಾ? ಏನ್ ಹರಿ, ಇಷ್ಟೊಂದು ಕೇರ್ಲೆಸ್ ಆದ್ರೆ ಹೇಗೆ? ಯಾವಾಗ್ಲೂ ಫ್ರೆಂಡ್ಸು ಅಂತಾನೆ ಇರ್ತೀಯ. ಅತ್ತೆ ಮಾವಂಗೆ ದುಡ್ಡು ಸೆಟ್ಲ್ ಮಾಡ್ಬೇಕು. ಕೋರ್ಟು ಅದಕ್ಕೆ 12 ತಿಂಗಳು ಮಾತ್ರ ಟೈಮ್ ಕೊಟ್ಟಿರೋದು, ನೆನ್ಪಿದ್ಯಾ? ಅದಕ್ಕೆ ದುಡಿಬೇಕು, ಕೆಲಸ ಹುಡುಕ್ಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ಇದೆ ಕೆಲಸ ಹುಡುಕ್ತಾನೆ ಇದೀನಿ ಬೇಬಿ. ಎಲ್ಲಿ ಹುಡುಕ್ತಿದ್ಯಾ? ಎಷ್ಟ್ ಚೆನ್ನಾಗಿ ಹುಡುಕ್ತಿದ್ಯಾ ಅಲ್ವಾ? ಯಾವಾಗ್ಲೂ ಫ್ರೆಂಡ್ಸು, ಅದ್ ಬಿಟ್ರೆ ಬೇರೆ ಯೋಚನೆ ಇಲ್ಲ. ಅವ್ರನ್ನ ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡಿ, ಅದಕ್ಕೆ ಅಂತಾನೆ ಫ್ರೆಂಡ್ಸ್ ಹತ್ರ ಹೋಗಿದ್ದೀನಿ. ಇಲ್ಲಿ ನೋಡು, ಇಷ್ಟು ಕಂಪನಿಗಳಿಗೆ ಅಪ್ಲೈ ಮಾಡಿದ್ದೀನಿ. ಸುಮ್ಮನೆ ಕೂತಿರ್ತೀಯ, ಬೇಜವಾಬ್ದಾರಿ ಅಂತೆಲ್ಲ ಮಾತಾಡ್ತಿರ್ತೀಯಲ್ಲ. ನನಗೂ ಜವಾಬ್ದಾರಿ ಇದೆ. ಇಷ್ಟು ಕಂಪನಿಗಳಿಗೆ ಅಪ್ಲೈ ಮಾಡಿದ್ದೀನಲ್ಲ, ಯಾವುದಕ್ಕಾದ್ರೂ ಇಂಟರ್ವ್ಯೂ ಬರುತ್ತೆ, ಇಂಟರ್ವ್ಯೂಗೆ ಹೋಗೋದು, ಪಾಸ್ ಮಾಡೋದು, ಕೆಲಸ ಮಾಡ್ತಾ ಇರೋದು ಅಷ್ಟೇ. ಹರಿ, ಈ ಮೆಸೇಜ್ ಎಲ್ಲ ನಿಜನಾ? ಅರೆ, ತೋರಿಸ್ತಾ ಏನೇ ನಿಜ ಅಲ್ವಾ ಅಂತ ಕೇಳ್ತಿಯಲ್ಲ ಮತ್ತೆ. ಪ್ರಾಮಿಸ್, ನನ್ನಣೆ. ಒಳ್ಳೆ. ಸಾರಿ. ಓಕೆ, ಬಂದು. ಹಾಂ, ಹಲೋ. ಅಜ್ಜಿ, ತಾತ. ಏ ಚಿರು, ಚಿರು, ಹೇಗಿದ್ಯಾ ಪುಟ್ಟ? ಚೆನ್ನಾಗಿದ್ದೀನಿ ಅಜ್ಜಿ. ಹೇಗಿದ್ಯವ? ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಚೆನ್ನಾಗಿದ್ದೀನಿ. ಆಗ್ಬಿಟ್ಟಿಯಾನೆ. ಎಷ್ಟು ಹತ್ರ ಆಗಿದೆ ನೋಡು ಲಕ್ಷ್ಮಿ. ಹಾ, ಗಂಡ ಹೆಂಡತಿ ಇಬ್ರು ಮೊಮ್ಮಗ ಬಂದ ಅಂತ ನನ್ನನ್ನು ಮರ್ತೇ ಬಿಟ್ಟಿದ್ದೀರಲ್ಲ? ಅದ್ ಹೇಗ್ ಸಾಧ್ಯ ವೀಣಾ? ಇಂಥ ಮುದ್ದಾದ ಮೊಮ್ಮಗನ್ ಕೊಟ್ಟಿರೋ ಸೊಸೆನ್ ಮರೆಯಕ್ಕಾಗತ್ತಾ? ಸದ್ಯ ಅಷ್ಟಾದ್ರೂ ನೆನಪಿದ್ದೀನಲ್ಲ. ಅಜ್ಜಿ, ಮನೇಲಿದ್ದಾಗ ಅಮ್ಮ ನಿಮ್ಮನ್ ಮರೆಯೋದೇ ಇಲ್ಲ. ಯಾವಾಗ್ಲೂ ನಿಮ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಹೌದೇನೋ? ಕುತ್ಕೋಬಿಟ್ಟ. ವೀಣಾ, ಕುತ್ಕೊಮ್ಮ, ಕಾಫಿ ತಗೊಂಬರ್ತೀನಿ. ಬೇಡತ್ತೆ, ಕೂತ್ಕೊಮ್ಮ, ಪರವಾಗಿಲ್ಲ. ಚೆನ್ನಾಗಿದ್ದೀರಾ ಮಾವ? ಹೂನಮ್ಮ. ಚಿರು, ಸ್ಕೂಲಲ್ಲೆಲ್ಲ ತುಂಬಾ ಜನ ಫ್ರೆಂಡ್ಸ್ ಇದಾರ ನಿನ್ಗೆ? ಹೇಗೆ ಓದ್ತಾ ಇದ್ಯಾ? ಚೆನ್ನಾಗಿ ಓದ್ತಿದ್ದೀನಿ ತಾತ. ಮತ್ತೆ ಮನೆಗೆ ಬಂದು ಹೋಮ್ವರ್ಕ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ವೆರಿ ಗುಡ್. ಎಷ್ಟೇ ಆದ್ರೂ ನಮ್ಮ ಮೊಮ್ಮಗ ಅಲ್ವಾ? ತಗೊಮ್ಮ ಕಾಫಿ. ಹಾಲು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ